ವಿಜಯಪುರ ಡಿಸ್ಟ್ರಿಕ್ಟಿನ ಪ್ರಿಪರೇಟರಿ ಪೇಪರ್ನ ನಾವು ಇವತ್ತು ಸಾಲ್ವ್ ಮಾಡ್ಲಿಕ್ಕೆ ಇದೀವಿ. ಈ ಕ್ವೆಶನ್ ಪೇಪರ್ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಶೇರ್ ಮಾಡಿದೀನಿ. ಅದನ್ನ ನೋಡ್ಕೊಳ್ಳಿ, ಜೊತೆಗೆ ನನ್ನ ಜೊತೆಗೆ ಸಾಲ್ವ್ ಮಾಡ್ತಾ ಬನ್ನಿ. ಇದಕ್ಕಿಂತ ಮುಂಚೆ ನಾನು ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪ್ರಿಪರೇಟರಿ ಪೇಪರ್ಸ್ನು ಕೂಡ ಸಾಲ್ವ್ ಮಾಡಿ ಇದೇ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ನೀವು ಅದನ್ನ ರೆಫರ್ ಮಾಡಿ. ಜೊತೆಗೆ ಸೆಕೆಂಡ್ PUC ಎಲ್ಲಾ ಲೆಸನ್ನಿನ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನೇನಿದೆ ಅದರ ವಿಡಿಯೋನು ಕೂಡ ಮಾಡಿದೀನಿ. ಅದರ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಅಥವಾ ಈ ವಿಡಿಯೋ ಎಂಡ್ ಆಗ್ಬೇಕಾದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ನಿಮಗೆ ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಬೋದು. ಸೊ ಇದಿಷ್ಟು ನೀವು ನೋಡ್ಕೊಂಡು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದ್ರೆ ಕಂಪಲ್ಸರಿ ಪಕ್ಕ ಯು ಕ್ಯಾನ್ ಸ್ಕೋರ್ ಅಬೌವ್ 60. ಇದಲ್ದೇನೆ ಜೊತೆಗೆ ಮಾಡೆಲ್ ಪೇಪರ್ಸ್ ನೋಡ್ಕೊಳ್ಳಿ, ಮತ್ತೆ ಮಿಡ್ ಟರ್ಮ್ ಪೇಪರ್ಸ್ ನಾನು ಸಾಲ್ವ್ ಮಾಡಿದ್ದೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದು, ಅದನ್ನು ಕೂಡ ನೋಡ್ಕೊಳ್ಳಿ. ಇನ್ನೇನ್ ಬೇಕಾಗುತ್ತೆ, ಎಷ್ಟೊಂದು ಕ್ವಶನ್ಸ್ ಅದರಲ್ಲೇ ಕವರ್ ಆಗುತ್ತೆ. ಡಿಫ್ರೆಂಟ್ ಟೈಪ್ ಆಫ್ MCQs ಕವರ್ ಆಗುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಕವರ್ ಆಗುತ್ತೆ, 2 ಮಾರ್ಕ್ಸ್ 3 ಮಾರ್ಕ್ಸ್ ಹಾಟ್ಸ್ ಕ್ವಶನ್ಸ್. ಸಪರೇಟ್ ಆಗಿ ಬೇಕಿರೋ ಹಾಟ್ಸ್ ಕ್ವಶನ್ ನೀವು ಸಾಲ್ವ್ ಮಾಡ್ಬೇಕು ಅಂದ್ರೆ ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಹಾಟ್ಸ್ ಕ್ವಶನ್ ಯಾವ್ಯಾವ ಲೆಸನ್ ಇಂದ ಬರುತ್ತೆ ಅಂತ ಹೇಳಿ ಪಾರ್ಟ್ 1 ಪಾರ್ಟ್ 2 ಮತ್ತೆ ಪ್ರತಿಯೊಂದು ಲೆಸನ್ ಇಂದ 6 to 7 ಹಾಟ್ಸ್ ಕ್ವಶನ್ ನಾನು ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಆ ಎಲ್ಲಾ ವಿಡಿಯೋನು ಕೂಡ ನೀವು ನೋಡಿದ್ರೆ ನೋ ಬಡಿ ಕ್ಯಾನ್ ಸ್ಟಾಪ್ ಯು ಟು ಸ್ಕೋರ್ ಅಬೌವ್ 60 or 65, right? So we'll start with this paper solving session now. So as usual, first main is match the following. Seed formation without fertilization in flowering plants is called. ನೋಡಿ, ಈ ಡೆಫಿನೇಷನ್ಸ್ ಬರುತ್ತೆ ಕಂಪಲ್ಸರಿ ಆಗಿ ನೋಡ್ಕೊಳ್ಳಿ ಅಂತಂದೇಳಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳ್ಬೇಕಾದ್ರೆ ಹೇಳಿದ್ದೆ ಬಂದಿದೆ ನೋಡಿ. ವಾಟ್ ಇಸ್ ಆನ್ಸರ್? ಅಪೋಮಿಕ್ಸಿಸ್. ಈ ತರ ನೀವು ಸಾಲ್ವ್ ಮಾಡಿದ್ರೆ ಆಗುತ್ತಾ? ನೋ, ದಿಸ್ ಇಸ್ ನಾಟ್ ದ ವೇ. ವಾಟ್ ಯು ನೀಡ್ ಟು ಡೂ, ಸಾಲ್ವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನೀವು ಪರ್ಸನಲ್ ಆಗಿ ಸಾಲ್ವ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಬೇರೆ ಬೇರೆ ಆಪ್ಷನ್ಸಿನ ಏನು ಮೀನಿಂಗ್ ಇದೆ ಅಂತ ಹೇಳಿ ಅದನ್ನು ಕೂಡ ನೋಡ್ಕೊಂಡು ನೀವು ಇಟ್ಕೋಬೇಕಾಗತ್ತೆ. ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ಏನು, ಪಾರ್ಥೆನೋಕಾರ್ಪಿ ಅಂದ್ರೆ ಏನು, ಸಿಂಗ್ಯಾಮಿ ಅಂದ್ರೆ ಏನು ಗೊತ್ತಾಗ್ತಿದೆ. ಸೊ ಇದೆಲ್ಲ ನೋಡಿದ್ರೆ ಮಾತ್ರ ನೀವು ಕರೆಕ್ಟ್ ಆಗಿ ಸಾಲ್ವ್ ಮಾಡ್ತಿದ್ದೀರಾ ಅಂತ ಅರ್ಥ. ಬರೀ ಏನ್ ಕರೆಕ್ಟ್ ಆನ್ಸರ್ ಇದೆ ಅಂತ ಹೇಳಿ ನೋಡ್ಕೊಂಡು ಮುಂದೆ ಹೋಗೋದು ಅಲ್ಲ. ಗೊತ್ತಾಯ್ತು? ನೆಕ್ಸ್ಟ್, 250 ಮೆಗಾಸ್ಪೋರ್ ಮದರ್ ಸೆಲ್ಸ್ ವಿಲ್ ಗಿವ್ ರೈಸ್ ಟು ಡ್ಯಾಶ್ ಫಂಕ್ಷನಲ್ ಮೆಗಾಸ್ಪೋರ್ಸ್. ನೋಡಿ ಏನಂತ ಕೇಳ್ತಾ ಇದಾರೆ ಕಾನ್ಸೆಪ್ಟ್. ಮೆಗಾಸ್ಪೋರ್ ಮದರ್ ಸೆಲ್ ಅಂದ್ರೆ MMC ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ 250 ಇದೆ. ಹಂಗಂದ್ರೆ ಎಷ್ಟು ಫಂಕ್ಷನಲ್ ಮೆಗಾಸ್ಪೋರ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ನಮಗೆ ಗೊತ್ತಿದೆ ಮದರ್ ಸೆಲ್ ಯಾವಾಗ್ಲೂ ಯಾವ ಡಿವಿಷನ್ ಗೆ ಹೋಗುತ್ತೆ, ಮಿಯೋಸಿಸ್. ಇಫ್ ಇಟ್ ಅಂಡರ್ಗೋಸ್ ಮಿಯೋಸಿಸ್, then it will produce 4 megaspores. ಎಷ್ಟು ಬರುತ್ತೆ? 4 megaspores ಬರುತ್ತೆ. ಇದರಲ್ಲಿ 3 will degenerate. Okay, only 1 will be functional. ಒಂದು ಫಂಕ್ಷನಲ್ ಆಗುತ್ತೆ. ಹಂಗಂದ್ರೆ ಎಷ್ಟು ಬಂತು? ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಇಂದ ಎಷ್ಟು ಮೆಗಾಸ್ಪೋರ್ ಬಂತು? ಒಂದೇ ಫಂಕ್ಷನಲ್ ಮೆಗಾಸ್ಪೋರ್ ಬಂತು. ಅಂದ್ರೆ 250 ಮೆಗಾಸ್ಪೋರ್ ಮದರ್ ಸೆಲ್ ಇದೆ ಅಂದ್ರೆ ಎಷ್ಟು ಬರುತ್ತೆ? 250 ಮೆಗಾಸ್ಪೋರ್ ಸೆಲ್ಸ್ ಬರುತ್ತೆ. ಅದನ್ನು ಯಾವ ರೀತಿ? ಫಂಕ್ಷನಲ್ ಇರುವಂತದ್ದು. ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? A is the correct answer. ನೆಕ್ಸ್ಟ್, emasculation is not required when flowers are. ಫ್ಲವರ್ಸ್ ಇಮ್ಯಾಸ್ಕುಲೇಷನ್ ಪ್ರಾಸೆಸ್ ನಾವು ಮಾಡಬಾರ್ದು ಅಂದ್ರೆ ಫ್ಲವರ್ಸ್ ಯಾವ ರೀತಿ ಇರಬೇಕು ಅಂತ ಕೇಳ್ತಾರೆ. ಸೊ ನೋಡಿ, ಒಂದು ಫ್ಲವರ್ ಬೈಸೆಕ್ಷಲ್ ಇರುತ್ತೆ ಅಂತ ಅಂದ್ರೆ ಮೇಲ್ ಸೆಕ್ಸ್ ಆರ್ಗನ್ ಇರುತ್ತೆ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್ ಕೂಡ ಇರುತ್ತೆ. ಸಪೋಸ್ ಇದನ್ನ ನಾವೇನಂತ ತಿಳ್ಕೊಳ್ಳೋಣ? ಸ್ಟಿಗ್ಮಾ ಅಂತ ತಿಳ್ಕೊಳ್ಳೋಣ. ಸಾರಿ, ಇದು ಏನು? ಪಿಸ್ಟಿಲ್. ಓಕೆ, ಇದು ಪಿಸ್ಟಿಲ್ ಆದ್ರೆ ಇದೇನಾಗುತ್ತೆ? ಸ್ಟೆಮನ್. ಓಕೆ, ಸೊ ಈಗ ಬೈಸೆಕ್ಷುವಲ್ ಫ್ಲವರ್ ಅಂದ್ರೆ ಈ ರೀತಿ ಇರುತ್ತೆ. ಹಿಂಗಿದ್ದಾಗ ನಾವೇನ್ ಮಾಡ್ಬೇಕು? ಸ್ಟೆಮ್ ಅನ್ನ ಕಟ್ ಮಾಡ್ಬೇಕಾಗುತ್ತೆ. ಬಟ್ ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂತ ಇದೆ. ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂತ ಅಂದ್ರೆ ಬರೇ ಇಲ್ಲಿ ಸ್ಟಿಗ್ಮಾ ಅಷ್ಟೇ ಇದೆ ಅಪ್ಪ. ಓಕೆ, ಬರೇ ಸ್ಟಿಗ್ಮಾ ಅಷ್ಟೇ ಇದೆ. ಸೊ ಈಗ ಇಲ್ಲಿ ನಾವು ಇಮ್ಯಾಸ್ಕುಲೇಷನ್ ಮಾಡ್ಬೇಕಾಗುತ್ತಾ? ಬೇಡ. ಸೊ ಹಾಗಾಗಿ ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂತಂದೇಳಿ ಆನ್ಸರ್ ಬರೀತೀರಾ. ಯೂನಿಸೆಕ್ಷುವಲ್ ಫ್ಲವರ್ಸ್ ಇದ್ರೆ ಇಮ್ಯಾಸ್ಕುಲೇಷನ್ ಮಾಡುವಂತಹ ನೆಸೆಸಿಟಿ ಇಲ್ಲ. ಬಟ್ ಇಲ್ಲಿ ನೋಡಿ, ಬೈಸೆಕ್ಷುವಲ್ ಆಪ್ಷನ್ ಅಲ್ಲಿ ಇದೆ. ಇಂಟರ್ಸೆಕ್ಷುವಲ್ ಅಂದ್ರೂ ಕೂಡ ಬೈಸೆಕ್ಷುವಲ್ ಫ್ಲವರ್ ಅಂತಾನೆ ಅರ್ಥ. ಸೊ ಕರೆಕ್ಟ್ ಆನ್ಸರ್ ಇಸ್ ವಾಟ್? C is the correct answer. B ಆಗೋದಿಲ್ಲ. ಗೊತ್ತಾಯ್ತು? ನೆಕ್ಸ್ಟ್, ಟು ಪ್ರೊಡ್ಯೂಸ್ 1000 sperm and 400 ova, how many spermatogonia and oogonia are required? ಇದು ಅಗೇನ್ ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಬರುವಂತ ಡಿವಿಷನ್ ಬೇಸಿಸ್ ಮೇಲೆ ಬಂದಿರುವಂತ ಕ್ವೆಶನ್. ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಬಂದಿರುವಂತದ್ದು. ಇದು ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ. ನೋಡಿ, ಒಂದು ಸ್ಪರ್ಮೆಟೋಗೋನಿಯಾ ಇದ್ರೆ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ? ಸ್ಪರ್ಮ್ಸ್ ನ 4 ಸ್ಪರ್ಮ್ಸ್ ಪ್ರೊಡ್ಯೂಸ್ ಮಾಡುತ್ತೆ, 1 ರಿಂದ 4. ಓಕೆ, ನೆಕ್ಸ್ಟ್ ಇಲ್ಲಿ ಊಗೋನಿಯಾ, ಒಂದು ಊಗೋನಿಯಾ ಇದ್ರೆ ಎಷ್ಟು ಓವಾ ಪ್ರೊಡ್ಯೂಸ್ ಮಾಡುತ್ತೆ? ಓನ್ಲಿ ಒಂದೇ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಇಲ್ಲಿ 1000 ಸ್ಪರ್ಮ್ಸ್ ಇದೆ. ಓಕೆ,
1000 ಇದೆ, ಹೌ ಮೆನಿ ಅಂದ್ರೆ ಇಲ್ಲಿ 1000 ಇದೆ, ಸಾರಿ 1000 ಸ್ಪರ್ಮ್ಸ್ ಇದೆ. ಹಂಗಂದ್ರೆ ಎಷ್ಟು ಬೇಕಾಗುತ್ತೆ ದಟ್ ಈಸ್ ವಾಟ್ ಸ್ಪರ್ಮೆಟೋಗೋನಿಯಾ ಎಷ್ಟು ಬೇಕಾಗುತ್ತೆ ಅಂತಂದ್ರೆ 1000/4 ಮಾಡ್ತೀರಾ. ಓಕೆ, ಸೊ ಅವಾಗ ಎಷ್ಟು ಸಿಗುತ್ತೆ? 250 ಸಿಗುತ್ತೆ. ಇನ್ನೊಂದು ಏನ್ ಕೇಳಿದರೆ, ಆಲ್ರೆಡಿ ಅವರು ಇಲ್ಲಿ ಎಷ್ಟು ಓವಾ ಇದೆ ಅಂತ ಹೇಳಿದರೆ 400 ಓವಾ ಇದೆ ಅಂತ ಹೇಳಿದ್ದಾರೆ. 400 ಓವಾ ಪ್ರೊಡ್ಯೂಸ್ ಮಾಡಕ್ಕೆ ಬೇಕಾಗಿರುವಂತ 400 ಏನಾಗುತ್ತೆ, ದಟ್ ಈಸ್ ಊಗೋನಿಯಾ ಬೇಕಾಗುತ್ತೆ. ಅಂದ್ರೆ 1ರಿಂದ 1 ಬರುತ್ತೆ, ಅಂದ್ರೆ 400ರಿಂದ 400 ಬರುತ್ತೆ ಅಂತ. ಇಲ್ಲಿ 1ರಿಂದ 1000 ಬರ್ತಾ ಇದೆ, ಅಂದ್ರೆ 1000 ಪ್ರೊಡ್ಯೂಸ್ ಮಾಡಕ್ಕೆ ಎಷ್ಟು ಬೇಕು ಅಂತ ಅಂದ್ರೆ 250. ಸೊ 250 ಸ್ಪರ್ಮೆಟೋಗೋನಿಯಾ ಅಂಡ್ 400 oogonia. B is the correct answer for 4th question. ಗೊತ್ತಾಯ್ತು? Next, the first menstruation which begins at puberty is, so that is ಏನಂತ ಕರಿತೀವಿ ನಾವು? menarche. Direct question. ಈಗ ಮೆನೋಪಾಸ್ ಅಂದ್ರೆ ಏನಂತ ನೋಡ್ಕೊಂತೀರಾ, ಮೆನ್ಸ್ಟ್ರಲ್ ಸೈಕಲ್ ಅಂದ್ರೆ ಏನಂತ ನೋಡ್ಕೊಂತೀರಾ, ಓವ್ಯುಲೇಷನ್ ಅಂದ್ರೆ ಏನಂತ ನೋಡ್ಕೊಂತೀರಾ. ಗೊತ್ತಾಯ್ತಾ? ಆ ರೀತಿ ನೀವು ಎಲ್ಲದನ್ನು ಅನಲೈಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೆಕ್ಸ್ಟ್, ಆಫ್ಟರ್ 1 month of the pregnancy which vital organ is formed in the fetus? ಯಾವಾಗ ಅಂತಾನೆ, ದಟ್ ಈಸ್ ವಾಟ್ ಈಸ್ ಕರೆಕ್ಟ್ ಆನ್ಸರ್ ಇಸ್ ಹಾರ್ಟ್. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ STDs ಆರ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ? ಬ್ಯಾಕ್ಟೀರಿಯಿಂದ ಪ್ರೊಡ್ಯೂಸ್ ಆಗುವಂತಹ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಯಾವ್ದಾವ್ದು ಅಂತಾನೆ? ಸಿಫಿಲಿಸ್ ಮತ್ತೆ ಗೊನೋರಿಯಾ. Okay, so this is C is the correct answer for 7th. Statement 1, test cross is used to determine an unknown genotype within one breeding generation. Correct alva? ಈಗ ನೋಡಿ, capital T dominant parent, small t recessive parent. ಇಲ್ಲಿ ಬಂದಿರುವಂತ F1 ಏನಾಗಿದೆ? capital T small t ಇದೆ. ಪ್ಲಾಂಟ್ ಏನೋ ಟಾಲ್ ಇದೆ, ಬಟ್ ಅದರಲ್ಲಿ ಇರುವಂತಹ ಜಿನೋಟೈಪ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿನೇ ಇದೆ ಅಂತ ಹೇಳಿ ನಮಗೆ ಗೊತ್ತಿಲ್ವಲ್ಲ. ಸೊ ಈ ಜನರೇಷನ್ ಅಲ್ಲಿ ನಾವು ಚೆಕ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ, F1 ಹೈಬ್ರಿಡ್, ದಟ್ ಈಸ್ F1 progeny is crossed with its recessive parent. ಓಕೆ, ರಿಸೆಸಿವ್ ಇರ್ಬೇಕು ಅಂತಂದ್ರೆ ಡಬಲ್ ರಿಸೆಸಿವ್ ಇರ್ಬೇಕು, ಬರೇ ರಿಸೆಸಿವ್ ಇರಬಾರ್ದು. ಬರೇ ರಿಸೆಸಿವ್ ಅಂತ ಅಂದ್ರೆ, ಸಪೋಸ್ ಈಗ ಇಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಒಂದೇ ರಿಸೆಸಿವ್ ಇರುವಂತಹ ಕ್ಯಾರೆಕ್ಟರ್ ಇರಬಾರ್ದು, ಎರಡೂ ಕೂಡ ಏನಿರ್ಬೇಕು, ಅದು ಡಬಲ್ ರಿಸೆಸಿವ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ಅದು ಟೆಸ್ಟ್ ಕ್ರಾಸಿನ ಕರೆಕ್ಟ್ ಕಂಡೀಷನ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಕೂಡ ಕರೆಕ್ಟ್ ಇದೆ, ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟ್ ಇದೆ. ಸೊ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. A is the correct answer for 8th question. ಗೊತ್ತಾಯ್ತು? ನೆಕ್ಸ್ಟ್, a DNA segment has total of 1000 ನ್ಯೂಕ್ಲಿಯೋಟೈಡ್ಸ್. ಎಷ್ಟಿದೆ ಅಂತೆ? 1000 ನ್ಯೂಕ್ಲಿಯೋಟೈಡ್ಸ್ ಇದೆ ಒಂದು DNA ಅಲ್ಲಿ. Out of which 240 of them are adenine. ಇದು ಈ ಲೆಸನ್ ಅಲ್ಲಿ ಬರುವಂತಹ ಒಂದು ಫೇಮಸ್ ಆಗಿರುವಂತಹ ಮಾಡೆಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ಸರಿನೂ ಈ ರೀತಿ ಕ್ವೆಶನ್ಸ್ ಬಂದೇ ಬರುತ್ತೆ. ಈಸಿ ಆಗಿರುವಂತಹದ್ದು ಏನಂತ ಹೇಳಿದರೆ, ನ್ಯೂಕ್ಲಿಯೋಟೈಡ್ಸ್ ಎಷ್ಟಿದೆ ಅಂತ 1000 ಇದೆ. ಹಂಗಂದ್ರೆ ಇದರಲ್ಲಿ 240 ಏನಿದೆ? ಅಡಿನೈನ್ ಇದೆ. ನಮಗೆ ಗೊತ್ತಿರುವಂತ ಚರ್ಗಾಫ್ ರೂಲ್ ಪ್ರಕಾರ ಅಡಿನೈನ್ 240 ಇದೆ ಅಂತ ಅಂದ್ರೆ ಗ್ವಾನಿನ್ ಕೂಡ ಎಷ್ಟಾಗುತ್ತೆ? ಸಾರಿ, ಥೈಮಿನ್ ಕೂಡ ಎಷ್ಟಾಗುತ್ತೆ? 240 ಆಗುತ್ತೆ. ಓಕೆ, ಸೊ ನಮಗೆ ಅವ್ರ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ? ಗ್ವಾನಿನ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಅಡೆನಿನ್ ಮತ್ತೆ ಥೈಮಿನ್ 240 ಇದೆ ಅಂತ ಅಂದ್ರೆ ಇದನ್ನ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? 480 ಸಿಗುತ್ತೆ. ಓಕೆ, ಸೊ 1000 ಮೈನಸ್ 480 ಎಷ್ಟು ಸಿಗುತ್ತೆ? ಅದರಲ್ಲಿ ನಾವು ಬೈ 2 ಮಾಡಬೇಕು. ಅವಾಗ ನಮಗೆ ಸಿಗುವಂತದ್ದು ಆನ್ಸರ್ ಏನಾಗುತ್ತೆ ಅಂದ್ರೆ ದಟ್ ಈಸ್ 260 ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಸೊ ಗ್ವಾನಿನ್ ಎಷ್ಟಿದೆ ಅಂತ 260 ಇದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್, ಯಾವಾಗಲೂ ನೆನ್ಪಿಟ್ಕೊಳ್ಳಿ ರೀತಿ ಕ್ವಶನ್ಸ್ ಬಂದ್ರೆ ಏನ್ ಮಾಡ್ತೀರಾ? ಅಡಿನಿನ್ ಕೊಟ್ಟಿದ್ರೆ ಥೈಮಿನ್ ಕೂಡ ಅಷ್ಟೇ ಇದೆ ಅಂತಂದೇಳಿ ತಿಳ್ಕೊಳ್ಳಿ. ಆಮೇಲೆ ಗ್ವಾನಿನ್ ಕೊಟ್ಟಿದ್ದಾರೆ ಅಥವಾ ಸೈಟೋಸಿನ್ ಕೊಟ್ಟಿದ್ದಾರೆ ಅಂತಂದ್ರೆ, ಸೈಟೋಸಿನ್ ಕೊಟ್ಟಿದ್ರೆ ಗ್ವಾನಿನ್ ಕೂಡ ಅಷ್ಟೇ ಇರುತ್ತೆ, ಗ್ವಾನಿನ್ ಕೊಟ್ರೆ ಸೈಟೋಸಿನ್ ಕೂಡ ಅಷ್ಟೇ ಇರುತ್ತೆ, ಥೈಮಿನ್ ಕೊಟ್ರೆ ಅಡೆನಿನ್ ಕೂಡ ಅಷ್ಟೇ ಇರುತ್ತೆ, ಅಡೆನಿನ್ ಕೊಟ್ರೆ ಥೈಮಿನ್ ಕೂಡ ಅಷ್ಟೇ ಇರುತ್ತೆ. ಓಕೆ, ಸೊ ದಟ್ ಈಸ್ ದ ಥಿಂಗ್. ನೆಕ್ಸ್ಟ್, ದ ಮೋಸ್ಟ್ ಅಕ್ಸೆಪ್ಟೆಡ್ ಲೈನ್ ಆಫ್ ಡಿಸೆಂಡೆಂಟ್ ಇನ್ ಹ್ಯೂಮನ್ ಎವಲ್ಯೂಷನ್. ಒಂದು 3 ಪೇಪರ್ಸ್ ಅಲ್ಲಿ ನಾನು ಮಾಡೆಲ್ ಪೇಪರ್ ಸಾಲ್ವ್ ಇದು ಡಿಫ್ರೆಂಟ್ ಡಿಸ್ಟ್ರಿಕ್ಟಿನ ಪೇಪರ್ ಸಾಲ್ವ್ ಮಾಡಿಸಿದ್ನಲ್ಲ, ಎಲ್ಲ ಡಿಸ್ಟ್ರಿಕ್ಟಿನ ಪೇಪರ್ ಅಲ್ಲಿನೂ ಈ ಕ್ವೆಶನ್ ಕಾಮನ್ ಇದೆ. ಯಾವುದು? ಆರ್ಡರ್ ಆಫ್ ಹ್ಯೂಮನ್ ಎವಲ್ಯೂಷನ್. ದಟ್ ಈಸ್, ನೀವು ಇದನ್ನ ನೆನ್ಪಿಟ್ಕೊಂಡ್ರೆ ನಾನು ಪ್ರತಿ ಸರಿನೂ ಈ ಟ್ರಿಕ್ ಹೇಳ್ತೀನಿ, ಬಟ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವ್ರಿಗೆ ಯೂಸ್ ಆಗುತ್ತೆ. ಯಾರೆಲ್ಲ ನನ್ನ ಜೊತೆಗೆ ಮುಂಚೆಯಿಂದಾನೆ ಸಾಲ್ವ್ ಮಾಡ್ತಾ ಇದ್ದೀರಾ ಅವರಿಗೆ ಇದು ಟ್ರಿಕ್ ಗೊತ್ತಿದೆ. ಏನದು ಟ್ರಿಕ್ ಅಂತ ಅಂದ್ರೆ, ಡಾಕ್ಟರ್ ಸ್ನೇಹ ಟ್ರಿಕ್. ಡಾಕ್ಟರ್ ಸ್ನೇಹ ಟ್ರಿಕ್ ಏನ್ ಹೇಳುತ್ತೆ? ದಟ್ ಈಸ್ DR ಹಿಂಗ್ ನೋಡ್ತೀರಾ, ನೆಕ್ಸ್ಟ್ ಸ್ನೇಹ ಈ ರೀತಿ ಆಪೋಸಿಟ್. ಸೊ ಫಸ್ಟ್ ಇಸ್ ಡ್ರಯೋಪಿಥಿಕಸ್, ನೆಕ್ಸ್ಟ್ ರಾಮಪಿಥಿಕಸ್, ಆಮೇಲೆ ಆಸ್ಟ್ರಲೋಪಿಥಿಕಸ್,
ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್, ನಿಯಾಂಡ್ರಥಲ್, ಹೋಮೋ ಸೆಪಿಯನ್ಸ್. ಓಕೆ, ಸೊ ಕರೆಕ್ಟ್ ಆಗಿ ಇರೋದು ಯಾವುದು ಅಂತ ಅಂದ್ರೆ ರಾಮಾಪಿಥಿಕಸ್ ಇಂದ ಸ್ಟಾರ್ಟ್ ಆಗ್ತದೆ, ಈಸಿಯಾಗಿ ಇದನ್ನೇ ನೀವು ಹಾಕ್ತೀರಾ. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 10th ಕ್ವೆಶನ್. ಡ್ರಯೋಪಿಥಿಕಸ್ ಕೊಟ್ಟಿಲ್ಲ ಇದರಲ್ಲಿ. ಓಕೆ, ನೆಕ್ಸ್ಟ್ ಗ್ರಾಫ್ಟೆಡ್ ಕಿಡ್ನಿ ಮೇ ಬಿ ರಿಜೆಕ್ಟೆಡ್ ಇನ್ ಅ ಪೇಷಂಟ್ ಡ್ಯೂ ಟು. ನೋಡಿ, ಗ್ರಾಫ್ಟೆಡ್ ಕಿಡ್ನಿ ಅಂದ್ರೆ ಬೇರೆ ಇಂಡಿವಿಜುವಲ್ ಇಂದ ಏನ್ ತಗೊಂಡಿರೋದು, ಆರ್ಗನ್ ತಗೊಂಡಿರೋದು ಕಿಡ್ನಿ, ಅದು ಪೇಷಂಟ್ ಅಲ್ಲಿ ಇನ್ಸರ್ಟ್ ಮಾಡಿದ್ದಾರೆ. ಸೊ ಅವಾಗ ಏನಂತ ಅಂದ್ರೆ ತಗೊಳ್ಳೋದಿಲ್ಲ ಯಾವುದು ರಿಸಿಪಿಯಂಟ್. ಯಾಕೆ ತಗೊಂತಾ ಇಲ್ಲ ಅಂತಂದ್ರೆ ಬಿಕಾಸ್ ಏನಾಗುತ್ತೆ, ಇಮ್ಯೂನ್ ಸಿಸ್ಟಮ್ ಇಲ್ಲಿ ಆಕ್ಟಿವ್ ಆಗುತ್ತೆ. ಇಮ್ಯೂನ್ ಸಿಸ್ಟಮ್ ಹೇಳುತ್ತೆ ಇದು ನಮ್ಮ ಸೆಲ್ಸ್ ಅಲ್ಲ, ಇದು ಬೇರೆ ಸೆಲ್ಸ್ ಅಂತ ಹೇಳಿ ಸೆಲ್ಸ್ ಇಂದ ಸಿಗ್ನಲ್ ಪಾಸ್ ಆಗುತ್ತೆ. ಅಂತ ಇಮ್ಯುನಿಟಿ ಯಾವುದು, ಸೆಲ್ ಮೀಡಿಯೇಟೆಡ್ ಇಮ್ಯೂನ್ ರೆಸ್ಪಾನ್ಸ್. ಓಕೆ, ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 11th ಕ್ವೆಶ್ಚನ್. ಸೆಲೆಕ್ಟ್ ದ ಮಿಸ್ ಮ್ಯಾಚ್. ಇದರಲ್ಲಿ ಮಿಸ್ ಮ್ಯಾಚ್ ಯಾವ್ದಿದೆ ಅಂತ ಹೇಳಿ ಕಂಡುಹಿಡಬೇಕು. ಲ್ಯಾಕ್ಟೋಬ್ಯಾಸಿಲಿಸ್ ಇಂದ ಕರ್ಡ್ ಪ್ರೊಡ್ಯೂಸ್ ಆಗುತ್ತಾ, ಕರೆಕ್ಟ್ ಇದೆ. ಸ್ಯಾಕ್ರೋಮೆಸ್ ಸರ್ವಿಸಿಯೈ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸರ್ವಿಸಿಯೈ ಇಂದ ಬ್ರೆಡ್ ಬರುತ್ತಾ, ಕರೆಕ್ಟ್ ಇದೆ. ಈಸ್ಟ್. ನೆಕ್ಸ್ಟ್ ಆಸ್ಪರ್ಜಿಲ್ಲಸ್ ನೈಗರ್ ಇಂದ ನೈಟ್ರಿಕ್ ಆಸಿಡ್ ಬರುತ್ತಾ, ಅಲ್ಲ. ಆಸ್ಪರ್ಜಿಲ್ಲಸ್ ನೈಗರ್ ಇಂದ ಬರುವಂತದ್ದು ಸಿಟ್ರಿಕ್ ಆಸಿಡ್. ದಿಸ್ ಇಸ್ ಫಂಗೈ, ಹೌದಾ? ಸೊ ಹಂಗಾಗಿ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇನ್ನೊಂದನ್ನು ನೋಡಿ, ಅಸಿಟೋಬ್ಯಾಕ್ಟರ್ ಅಸಿಟೈ ಇಂದ ಏನಾಗುತ್ತೆ, ಅಸಿಟಿಕ್ ಆಸಿಡ್ ಬರುತ್ತೆ. ದಟ್ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ದ ಕಟಿಂಗ್ ಆಫ್ DNA in at specific locations become possible with the discovery of. ಯಾವ್ದ್ರಿಂದ? ದಟ್ ಈಸ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. ರಿಸ್ಟ್ರಿಕ್ಷನ್ ಎನ್ಸೈಮ್ ಏನ್ ಮಾಡುತ್ತೆ, DNA ನ ಕಟ್ ಮಾಡುತ್ತೆ. ಸೊ ದಟ್ ಈಸ್ ದ ಆನ್ಸರ್ ಫಾರ್ 13th ಕ್ವೆಶ್ಚನ್. ನೆಕ್ಸ್ಟ್ ಸೆಲೆಕ್ಟ್ ದ ಕರೆಕ್ಟ್ ಸ್ಟೆಪ್ಸ್ ಇನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. PCR ಅಲ್ಲಿ ಕರೆಕ್ಟ್ ಆಗಿ ಸ್ಟೆಪ್ಸ್ ಯಾವ್ದಾವ್ದು ಆರ್ಡರ್ ಅಂತಂದ್ರೆ ಡಿನ್ಯಾಚುರೇಷನ್ ಆಗುತ್ತೆ, ಆಮೇಲೆ ಅನಿಲಿಂಗ್, ಆಮೇಲೆ ಎಕ್ಸ್ಟೆನ್ಷನ್. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ವಿಚ್ ಕಂಡೀಷನ್ಸ್ ಇನ್ಹಿಬಿಟ್. ನಾನು ಇದು ಸಪರೇಟ್ ವಿಡಿಯೋ ಮಾಡಿದ್ದೀನಿ, PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಇಂದು. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತಂದ್ರೆ ಆ ವಿಡಿಯೋನ ನೀವು ರೆಫರ್ ಮಾಡಬಹುದು. ಓಕೆ, ನೆಕ್ಸ್ಟ್ ವಿಚ್ ಕಂಡೀಷನ್ಸ್ ಇನ್ಹಿಬಿಟ್ ಡಿಕಂಪೋಸಿಷನ್. ಇದು ಐ ಥಿಂಕ್ ಬೆಂಗಳೂರು ಪೇಪರ್ ಅಲ್ಲಿ ಬಂದಿರುವಂತಹ ಕ್ವೆಶನ್. ಇದು ನಾನು ಸಾಲ್ವ್ ಮಾಡಿಸಿದ್ನಲ್ಲ, ನಿನ್ನೆನ ಅಪ್ಲೋಡ್ ಮಾಡಿದೀನಿ. ಅದ್ರಲ್ಲಿ ಏನ್ ಕೇಳಿದ್ರು ಅಂತಂದ್ರೆ ಕ್ವೆಶನ್ ಏನಿತ್ತು ಅಂತಂದ್ರೆ ವಿಚ್ ಕಂಡೀಷನ್ ವಿಲ್ ಹೆಲ್ಪ್ ಡಿಕಂಪೋಸಿಷನ್ ಪ್ರೋಸೆಸ್ ನ ಜಾಸ್ತಿ ಮಾಡುತ್ತೆ, ರೇಟ್ ಜಾಸ್ತಿ ಮಾಡುತ್ತೆ ಅಂತ ಕೇಳಿದ್ರು. ನಾನು ಅವಾಗ ಹೇಳಿದ್ದೆ ರೇಟ್ ಜಾಸ್ತಿ ಮಾಡುವಂತ ಕ್ವೆಶನ್ ಕೇಳಿದ್ದಾರೆ ಅಂತಂದ್ರೆ ಯಾವ ಕಂಡೀಷನ್ಸ್ ಇಂದ ಡಿಕಂಪೋಸಿಷನ್ ಕಡಿಮೆ ಆಗುತ್ತೆ ರೇಟ್, ಅದನ್ನು ಕೂಡ ಕೇಳ್ತಾರೆ ಅಂತ. ಗೊತ್ತಾಯ್ತಾ? ಅದಕ್ಕೆ ನಾನು ಹೇಳ್ತಿರೋದು ಒಂದ್ ಕಾನ್ಸೆಪ್ಟ್ ನೀವು ಈ ತರ ಏನಿದೆ ಕ್ವೆಶನ್ ಅಲ್ಲಿ ಅಂತ ನೋಡ್ಕೊಂತಿದ್ದೀರಾ ಅಂದ್ರೆ ಅದರ ಅಕ್ಕಪಕ್ಕ ಸರೌಂಡಿಂಗ್ ಕಾನ್ಸೆಪ್ಟ್ ನು ಕೂಡ ನೀವು ಸ್ವಲ್ಪ ನೋಡ್ಕೋಬೇಕು. ಅದು ಆಕ್ಚುಯಲ್ ಸಾಲ್ವಿಂಗ್ ಮೆಥಡ್. ನೀವು ಕೇಳ್ತೀರಾ ಮ್ಯಾಮ್ ಬರೇ ನೀವು ಕೊಟ್ಟಿರೋ ಕ್ವೆಶನ್ಸ್ ಅಷ್ಟೇ ಓದಿದ್ರೆ ನಮಗೆ ಬರುತ್ತಾ ಆನ್ಸರ್ಸ್, ನಾವು ಇದು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀವಾ ಅಂತ ಹೇಳಿ. ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂತಹ ಸ್ಟೂಡೆಂಟ್ ಅಲ್ಲಿ ಈ ಕ್ಯಾರೆಕ್ಟರ್ ಇರಬೇಕು. ಓಕೆ, ಸೊ ಯು ನೀಡ್ ಟು ಅನಲೈಸ್ ಆಲ್ ದ ಆಪ್ಷನ್ಸ್. ಸೊ ಇದಕ್ಕೆ ಏನ್ ಆನ್ಸರ್ ಆಗುತ್ತೆ ಅಂದ್ರೆ ಲೋ ಟೆಂಪರೇಚರ್ ಅಂಡ್ ಅನ್ಎರೋಬಯೋಸಿಸ್. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 15th ಒನ್. ನೆಕ್ಸ್ಟ್ ಇಲ್ಲಿ ಒಂದು ಆಪ್ಷನ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಆಗ್ಲಿ ಅಂತ ಹೇಳಿ. ಸೊ ಯಾವ್ದು ಕರೆಕ್ಟ್ ಇದೆ ನೋಡ್ತಾ ಬರಬೇಕು. ದಟ್ ಈಸ್ ಫಸ್ಟ್ ಡ್ಯಾಶ್ ಈಸ್ ದ ನ್ಯೂ ಓರಲ್ ಕಾಂಟ್ರಸೆಪ್ಟಿವ್ ಆಫ್ ಫಿಮೇಲ್ ಡೆವಲಪ್ಡ್ ಬೈ CDRI. ಯಾವುದು ಅದು ಅಂತಂದ್ರೆ ಸಹೇಲಿ. ಸೊ ದಿಸ್ ಇಸ್ 16th ಗೆ ಯಾವುದು, ಸಹೇಲಿ. ನೆಕ್ಸ್ಟ್ ಡ್ಯಾಶ್ ಈಸ್ ಯೂಸ್ಡ್ ಆಸ್ ಇಮ್ಯುನೋಸಪ್ರೆಸಿವ್ ಏಜೆಂಟ್ ಇನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಪೇಷಂಟ್ಸ್. ಯಾವ್ದು ಯೂಸ್ ಮಾಡ್ತಾರೆ ಅಂತಂದ್ರೆ ಸೈಕ್ಲೋಸ್ಪೋರಿನ್ ಎ. ಸೈಕ್ಲೋಸ್ಪೋರಿನ್ ಎ. ನೆಕ್ಸ್ಟ್ a fish thought to be extinct and caught in South Africa in 1938 is ಯಾವುದು ಅಂತಂದ್ರೆ ಸಿಲೋಕ್ಯಾಂತ್. ಓಕೆ, ದಟ್ ಈಸ್ ಲಾಬ್ಫಿನ್. ಗೊತ್ತಿದೆ ಅಲ್ಲ ಆನ್ಸರ್ ಏನು ಇದಕ್ಕೆ, ಸಿಲೋಕ್ಯಾಂತ್. ನೆಕ್ಸ್ಟ್ the regions with high levels of species richness and high degree of endemism is hotspot. 3 to 4 papers ಅಲ್ಲಿ ಕಂಟಿನ್ಯೂಸ್ ಆಗಿ either in the form of 2 marks question or in the form of match the following this concept they have asked. Okay, so ಇದು ಇಂಪಾರ್ಟೆಂಟ್ ಅಂತ ಹೇಳಿ ನೀವು ಮಾರ್ಕ್ ಮಾಡ್ಕೊಂತೀರಾ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ನೆಕ್ಸ್ಟ್ ನೇಮ್ ದ ಡಿಸೀಸ್ ದಟ್ ಕ್ಯಾನ್ ಬಿ ಕ್ಯೂರ್ಡ್ ಥ್ರೂ ಜೀನ್ ಥೆರಪಿ. ಯಾವುದು ಅಂತಂದ್ರೆ ಸ್ಕಿಡ್. ಓಕೆ, ದಟ್ ಈಸ್ ಸಿವಿಯರ್ ಕಂಬೈನ್ ಇಮ್ಯುನೋಡಿಫಿಷಿಯನ್ಸಿ. ಓಕೆ, ಸೊ ದಟ್ ಈಸ್ 20th ಗೆ ಸ್ಕಿಡ್ ಆನ್ಸರ್ ಜೀನ್ ಥೆರಪಿಯಿಂದ. ಓಕೆ, ದಟ್ ಈಸ್ ADA ಡಿಫಿಷಿಯನ್ಸಿ ಇರುತ್ತಲ್ಲ, ಇದೆ ಅದು ಸ್ಕಿಡ್ ಇಂದು. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಆಯ್ತು. ನೆಕ್ಸ್ಟ್ 2 marks ಕ್ವೆಶನ್ ನೋಡಿ. ಬ್ರೀಫ್ಲಿ ಡಿಸ್ಕ್ರೈಬ್ ದ ಪ್ರಿನ್ಸಿಪಲ್ ಆಫ್ ವರ್ಕಿಂಗ್ ಅಯೋಡಿಸ್. ಅಯೋಡಿಸ್ ಹೇಗೆ ವರ್ಕ್ ಆಗುತ್ತೆ, ಏನೇನು ಪ್ರಿನ್ಸಿಪಲ್ ಅಂತ ಕೇಳಿದ್ರೆ 3 ಟೈಪ್ಸ್ ಇದೆ ಅಲ್ಲ, ನಾನ್ ಮೆಡಿಕೇಟೆಡ್, ಮತ್ತೆ ಹಾರ್ಮೋನಲ್, ಮತ್ತೆ ಇನ್ನೊಂದು ಕಾಪರ್ ರಿಲೀಸಿಂಗ್. ಅದೆಲ್ಲದರದ್ದು ಬೇರೆ ಬೇರೆ ಏನಿದೆ ಪ್ರಿನ್ಸಿಪಲ್ ಇದೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅದನ್ನೇ ನಾನು ಇಲ್ಲಿ ಹೇಳಿರೋದು. ದಟ್ ಈಸ್ ಅಯೋಡಿಸ್ ಇನ್ಕ್ರೀಸ್ ಫಾಗೋಸೈಟೋಸಿಸ್ ಆಫ್ ಸ್ಪರ್ಮ್ಸ್,
ವಿದಿನ್ ದ ಯುಟಿರಸ್. ಫಾಗೋಸೈಟೋಸಿಸ್ ಅಂತಾನೇನು ಸಾಯಿಸುವಂಥದ್ದು. ನೆಕ್ಸ್ಟ್ ಕಾಪರ್ ಅಯಾನ್ಸ್ ಸಪ್ರೆಸ್ ದ ಸ್ಪರ್ಮ್ ಮೊಟಿಲಿಟಿ, ಸರಿಯಾಗಿ ಮೂವ್ ಆಗದೆ ಇರೋಂಗೆ ಮಾಡುತ್ತೆ ಕಾಪರ್ ಅಯಾನ್ಸ್. ನೆಕ್ಸ್ಟ್ ಫರ್ಟಿಲೈಸಿಂಗ್, ಇನ್ನೊಂದು ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ದ ಸ್ಪರ್ಮ್, ಅದು ಫರ್ಟಿಲೈಸ್ ಆಗ್ಲಿಕ್ಕೆ ಬಿಡೋದಿಲ್ಲ. ನೆಕ್ಸ್ಟ್ ಮೇಕ್ ದ ಯುಟರಸ್ ಅನ್ಸೂಟಬಲ್ ಫಾರ್ ಇಂಪ್ಲಾಂಟೇಶನ್, ಯುಟರಸ್ ನ ಏನ್ ಮಾಡುತ್ತೆ, ನೆಕ್ಸ್ಟ್ ಹಾರ್ಮೋನ್ ರಿಲೀಸಿಂಗ್ ಏನ್ ಮಾಡುತ್ತೆ ಅಂದ್ರೆ ಯುಟರಸ್ ನ ಅನ್ಸೂಟಬಲ್ ಮಾಡುತ್ತೆ. ಯಾವ್ದಕ್ಕೆ ಅಂತ ಅಂದ್ರೆ ದಟ್ ಈಸ್ ಯಾವ್ದ್ರಲ್ಲಿ ಸ್ಪರ್ಮ್, ಇನ್ನೊಂದು ಅಂಡ್ ದ ಸರ್ವಿಕ್ಸ್ ಹಾಸ್ಟೆಲ್ ಟು ದ ಸ್ಪರ್ಮ್, ಮತ್ತೆ ಸ್ಪರ್ಮ್ ಬಂದ್ಬಿಟ್ಟು ಅಲ್ಲಿ ಸ್ಟೇ ಆಗ್ಲಿಕ್ಕೆ ಬಿಡೋದಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಫರ್ಟಿಲೈಸೇಷನ್ ನ ಸ್ಟಾಪ್ ಮಾಡುತ್ತೆ ಅಂತ ಪ್ರಾಸೆಸ್ ಇದು. ಓಕೆ, ನೆಕ್ಸ್ಟ್ ವಾಟ್ ಈಸ್ ಇನ್ಫರ್ಟಿಲಿಟಿ, ಇನ್ಫರ್ಟಿಲಿಟಿ ಅಂದ್ರೆ ಏನು ಅಂತ ಹೇಳ್ತೀರಾ. ನೆಕ್ಸ್ಟ್ ನೇಮ್ ಇನ್ ಇಟ್ ಟು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್, ಅಂದ್ರೆ ART ಇಂದು ಯಾವ್ದಾದ್ರು ನೀವು ಹೇಳ್ಬೋದು, ಗಿಫ್ಟ್ ಆ ತರ. ಓಕೆ, ದಟ್ ಈಸ್ ART ನ ಯಾವ್ದಾದ್ರು ಎರಡು ಇಲ್ಲಿ ನೀವು ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ರೈಟ್ ಎನಿ ಶಾರ್ಟ್ ನೋಟ್ ಆನ್ sex determination method in birds. Write a short note ಆಗ್ಬೇಕಿತ್ತು. ಓಕೆ, ರೈಟ್ ಎ ಶಾರ್ಟ್ ನೋಟ್ ಆನ್ ಸೆಕ್ಸ್ ಡಿಟರ್ಮಿನೇಷನ್ ಮೆಥಡ್ ಇನ್ ಬರ್ಡ್ಸ್. ಬರ್ಡ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಆಪೋಸಿಟ್ ಟು ಹ್ಯೂಮನ್ಸ್. ಹ್ಯೂಮನ್ಸ್ ಅಲ್ಲಿ ಮೇಲ್ ಹೆಟೆರೋಗ್ಯಾಮೆಟಿ ಇರುತ್ತೆ, ಅಂದ್ರೆ ಮೇಲ್ ಈಸ್ ಕ್ಯಾರಿಂಗ್ ಡಿಫರೆಂಟ್ ಟೈಪ್ ಆಫ್ ಕ್ರೋಮೋಸೋಮ್ X and Y and female carrying XX chromosomes. But here in birds it is completely vice versa opposite. ZW ಡಿಫರೆಂಟ್ ಇರೋದು ಫಿಮೇಲ್ ಆಗುತ್ತೆ. ಓಕೆ, ZZ ಸೇಮ್ ಇರುವಂತದ್ದು ಮೇಲ್ ಆಗುತ್ತೆ. ಸೊ ಇಟ್ ಶೋಸ್ ಫಿಮೇಲ್ ಹೆಟೆರೋಗ್ಯಾಮೆಟಿ ಅಂತ ಹೇಳಿ, ಯಾವ್ದಾವ್ದು ಮೇಲ್ ಯಾವ್ದಾವ್ದು ಫಿಮೇಲ್ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ರೆ ಮುಗೀತು 2 marks ಗೆ ಫಾರ್ 23rd. ನೆಕ್ಸ್ಟ್ ರೈಟ್ ಎನಿ 4 essential criteria for a molecule to act as a genetic material. ಜೆನೆಟಿಕ್ ಮೆಟೀರಿಯಲ್ ಅಂತ ಅನ್ಸ್ಕೋಬೇಕು ಅಂದ್ರೆ ಕೆಲವೊಂದು ಕ್ರೈಟೀರಿಯಾನ ಅದು ಇರ್ಬೇಕು ಅದಕ್ಕೆ. ಸೊ ಏನೇನ್ ಇರ್ಬೇಕು ಅಂತ ಅಂದ್ರೆ ಅದಷ್ಟಿಗೆ ಅದು ರೆಪ್ಲಿಕೇಟ್ ಆಗ್ತಿರ್ಬೇಕು, ಮತ್ತೆ ಕೆಮಿಕಲಿ ಸ್ಟ್ರಕ್ಚರಲಿ ಸ್ಟೇಬಲ್ ಇರಬೇಕು, ಚೇಂಜ್ ಆಗ್ಬಾರ್ದು ಜಾಸ್ತಿ. ಆಮೇಲೆ ಏನು ಸ್ಲೋ ಆಗಿ ಮ್ಯೂಟೇಷನ್ಸ್ ಕೂಡ ತೋರಿಸ್ಬೇಕು, ಮತ್ತೆ ಮೆಂಡಲಿಯನ್ ಕ್ಯಾರೆಕ್ಟರ್ಸ್ ಅಲ್ಲಿನೂ ಕೂಡ ಅದು ಎಕ್ಸ್ಪ್ರೆಸ್ ಆಗುವ ತರ ಇರಬೇಕು. ಸೊ ಇದೆಲ್ಲ ಇತ್ತು ಅಂದ್ರೆ ಅದನ್ನ ನಾವು ಜೆನೆಟಿಕ್ ಮೆಟೀರಿಯಲ್ ಅಂತ ಕರಿತೀವಿ, ಇಲ್ಲಾಂದ್ರೆ ಕರಿಯಕ್ ಆಗಲ್ಲ. ಸ್ಟೇಟ್ ಹಾರ್ಡಿ ವಿನ್ಬರ್ಗ್, ಇದು ನಾನು ಹೇಳಿದೆ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಅಂತ. ಆಲ್ಮೋಸ್ಟ್ 23 to 4 ಪ್ರಿಪರೇಟರಿ ಪೇಪರ್ಸ್ ಅಲ್ಲಿ ಇದು ಕೊಟ್ಟಿದ್ದಾರೆ, ಕೇಳಿದ್ದಾರೆ. ಅದರ್ ಇನ್ ದ ಫಾರ್ಮ್ ಆಫ್ ಮ್ಯಾಚ್ ದ ಫಾಲೋಯಿಂಗ್ ಆದ್ರೂ ಫಿಲ್ ದ ಬ್ಲಾಂಕ್ಸ್ ಅಲ್ಲಿ ಆಗಿರ್ಬೋದು, ಅಥವಾ 2 marks ಕ್ವೆಶನ್ಸ್ ಅಲ್ಲಿ ಆದ್ರೂ ಆಗಿರ್ಬೋದು, ಸ್ಪ್ಲಿಟ್ ಕ್ವೆಶನ್ಸ್ 3 marks ಅಲ್ಲಿ ಏನಾದ್ರೂ ಕೇಳಿದ್ದಾರೆ. ಸೊ ಫ್ಯಾಕ್ಟರ್ಸ್ ಏನಂತ ಬರೀತೀರಾ. ಓಕೆ, ಅದೇ ಮ್ಯೂಟೇಷನ್ ಆಗಿರ್ಬೋದು, ಜೆನೆಟಿಕ್ ಡ್ರಿಫ್ಟ್ ಆಗಿರ್ಬೋದು, ಅದೆಲ್ಲ ಏನಾಗುತ್ತೆ ಫ್ಯಾಕ್ಟರ್ಸ್. ನೆಕ್ಸ್ಟ್ ಇದನ್ನು ಕೂಡ ಇಂಪಾರ್ಟೆಂಟ್. ವಾಟ್ ಈಸ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್. ಸೊ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದ್ರೆ ಏನು ಅಂತ ಬರೀತೀರಾ. ಸಿಗ್ನಿಫಿಕೆನ್ಸ್ ಏನು ಅಂತಂದ್ರೆ ಪೊಲ್ಯೂಷನ್ ಲೆವೆಲ್ ನ ಇದು ಇಂಡಿಕೇಟ್ ಮಾಡುತ್ತೆ, ತೋರಿಸುತ್ತೆ. ಇದರಿಂದ ಎಷ್ಟು ಪೊಲ್ಯೂಟೆಡ್ ಇದೆ ವಾಟರ್ ಸ್ಯಾಂಪಲ್ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತೀರಾ. ನೆಕ್ಸ್ಟ್ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ಕ್ಯಾನ್ ರೆಡ್ಯೂಸ್ ದ ಯೂಸ್ ಆಫ್ ಕೆಮಿಕಲ್ ಪೆಸ್ಟಿಸೈಡ್ಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್. ಯಾವ್ದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ BT ಕಾಟನ್ ಬಗ್ಗೆ ಬರೀತೀರಾ. ಇದನ್ನು ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ ಆಗಿದೆ ಅಲ್ವಾ. ಸೊ ಯೂಶಲಿ ಏನಾಗುತ್ತೆ ಕಾಟನ್ ಪ್ಲಾಂಟಿಗೆ, ಸೊ ಕಾಟನ್ ಪಾಡ್ ಇದೆ ಅಂತಂದ್ರೆ ಪಾಪ ರೈತರು ಕಷ್ಟಪಟ್ಟು ಕಾಟನ್ ನ ಬೆಳೆಸಿರ್ತಾರೆ. ಸೊ ಈ ಕಾಟನ್ ತೆಗಿಯಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಇಲ್ಲಿ ಒಂದು ಹೋಲ್ ಕಾಣಿಸುತ್ತೆ. ಅದು ಹೋಲ್ ಯಾಕಾಗಿದೆ ಅಂತ ಅಂದ್ರೆ ಹುಳ ಬಂದು ತಿಂದಿರುತ್ತೆ. ಯಾವುದು ಅಂತಂದ್ರೆ ಕಾಟನ್ ಬಾಲ್ ವಾರ್ಮ್ಸ್. ಇದನ್ನ ಹೆಂಗಾದ್ರೂ ಮಾಡಿ ಸರಿ ಮಾಡ್ಬೇಕಲ್ಲ ಅಂತಂದೇಳಿ ರೈತರು ಏನಾದ್ರು ಅದಕ್ಕೆ ಪೆಸ್ಟಿಸೈಡ್ಸ್ ಏನಾದ್ರು ಕೆಮಿಕಲ್ಸ್ ನ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ, ಬೇರೆ ಬೇರೆ ಯೂಸ್ಫುಲ್ ಆಗಿರುವಂತಹ ಏನು ಆರ್ಗಾನಿಸಮ್ಸ್ ಪ್ಲಾಂಟಿಗೆ ವಿಸಿಟ್ ಕೊಡುತ್ತಲ್ಲ ಅದನ್ನು ಕೂಡ ಸತ್ತೋಗ್ಬಿಡುತ್ತೆ. ಸೊ ಹಂಗಾಗಿ ಹಂಗ್ ಮಾಡಬಾರ್ದು. ಪ್ಲಾಂಟಿಗೆ ನಾವು ಯಾವ ರೀತಿ ಆದ್ರೂ ಹೆಂಗ್ ಮಾಡ್ಬೇಕು ಅಂತಂದ್ರೆ ಪ್ಲಾಂಟ್ ಈ ಬೋಲ್ ವಾರ್ಮ್ಸ್ ನ ಅವಾಯ್ಡ್ ಮಾಡ್ಬೇಕು. ಸೊ ಹಂಗಾಗಿ ಏನ್ ಮಾಡ್ತಾರೆ ಅಂದ್ರೆ ಬ್ಯಾಕ್ಟೀರಿಯಾದಿಂದ ಟಾಕ್ಸಿನ್ ತೆಗಿತಾರೆ. ಓಕೆ, ದಟ್ ಇಸ್ ಕೆಮಿಕಲ್ ತೆಗೆದ್ಬಿಟ್ಟು ಆ ಕೆಮಿಕಲ್ ನ ಪ್ಲಾಂಟಿಗೆ ಇಂಜೆಕ್ಟ್ ಮಾಡ್ತಾರೆ RDNA ಟೆಕ್ನಾಲಜಿಯಿಂದ. ಸೊ ಅವಾಗ ಈ ಪ್ಲಾಂಟ್ ಏನಾಗುತ್ತೆ, ರೆಸಿಸ್ಟೆಂಟ್ ಆಗುತ್ತೆ. ಯಾವ್ದ್ರಿಂದ ರೆಸಿಸ್ಟೆಂಟ್ ಆಗುತ್ತೆ, ಈ ಬಾಲ್ ವಾರ್ಮ್ಸ್ ಬ್ಯಾಕ್ಟೀರಿಯಾದಿಂದ ರೆಸಿಸ್ಟೆಂಟ್ ಆಗುತ್ತೆ. ಓಕೆ, ಸೊ ಅದನ್ನ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ 3 marks ನ ಕ್ವೆಶನ್ ನೋಡಿ. ಹೌ ಡಸ್ ಪಾಲಿನೇಷನ್ ಈಸ್ ಅಚೀವ್ಡ್ ಇನ್ ವ್ಯಾಲಿಸ್ನೇರಿಯಾ. ಇದನ್ನು ಕೂಡ ನಾನು ಯೂಶಲಿ ಶಾರ್ಟ್ಸ್ ಮತ್ತೆ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ. ಇದು ಒಂದು 3-4 months ಬ್ಯಾಕ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ವ್ಯಾಲಿಸ್ನೇರಿಯಾ ಅಂದ್ರೆ ಏನು ಅಂತ ಹೇಳಿ. ಓಕೆ, ಸೊ ಏನಾಗುತ್ತೆ ಇಲ್ಲಿ ವ್ಯಾಲಿಸ್ನೇರಿಯಾದಲ್ಲಿ ಅಂತ ಹೇಳಿ ಪ್ರಾಸೆಸ್. ಸೊ ಏನಾಗುತ್ತೆ ಅಂತ ಅಂದ್ರೆ ಫಿಮೇಲ್ ಫ್ಲವರ್ ಏನು ಸ್ಟಿಗ್ಮಾ ಇರುತ್ತೆ ಅಲ್ವಾ, ಸ್ಟೈಲ್ ಸ್ಟಿಗ್ಮಾ ಇರುತ್ತೆ ಅಲ್ಲ, ಅದು ಸ್ಪ್ರಿಂಗ್ ತರ ಇರುತ್ತೆ. ಅದು ಅನ್ವೈಂಡ್ ಆಗ್ಬಿಟ್ಟು ಸರ್ಫೇಸ್ ಆಫ್ ದ ವಾಟರ್ ಸರ್ಫೇಸ್ ಗೆ ಹೋಗಿ ರಿಲೀಸ್ ಆಗುತ್ತೆ. ದಟ್ ಈಸ್ ವಾಟರ್ ಸರ್ಫೇಸ್ ಗೆ ಹೋಗಿ ಪ್ಲೇಸ್ ಆಗುತ್ತೆ. ಅವಾಗ ಅಲ್ಲಿ ಬಂದಿರುವಂತಹ ಪೋಲನ್ ಗ್ರೇನ್ಸ್ ಏನಿದೆ ಅಲ್ಲ, ಸೊ ಅದು
ಪೋಲನ್ ಗ್ರೇನ್ಸ್ ಏನ್ ಮಾಡುತ್ತೆ, ಅದಕ್ಕೆ ಹೋಗಿ ರೀಚ್ ಆಗುತ್ತೆ, ಪ್ಯಾಸಿವ್ ಆಗಿ ಮೂವ್ ಆಗುತ್ತೆ ಪೋಲನ್ ಗ್ರೇನ್ಸ್. ಸೊ ಅವಾಗ ಅಲ್ಲಿ ಫರ್ಟಿಲೈಸೇಷನ್ ಆಗುವಂತ ಪ್ರೊಸೆಸ್ ವ್ಯಾಲೆಸ್ನೇರಿಯಾ, ಇದನ್ನ ಬರೀತೀರಾ. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸ್ಪರ್ಮೆಟೋಜೆನೆಸಿಸ್ ಮತ್ತೆ oogenesis. ಸೊ oogenesis ಸ್ಪರ್ಮೆಟೋಜೆನೆಸಿಸ್ ಡಿಫರೆನ್ಸ್ ನಾನು ಇಲ್ಲಿ ಮೆನ್ಷನ್ ಮಾಡಿದೀನಿ, ನೀವು ಇದನ್ನ ರೆಫರ್ ಮಾಡ್ಕೋಬಹುದು. ಅಥವಾ ನಿಮಗೆ ಯಾವುದು ನೀವು ನೋಟ್ಸ್ ಅಲ್ಲಿ ಬರ್ಕೊಂಡಿರ್ತೀರಾ ಅಥವಾ ನಿಮಗೆ ಕಾಲೇಜಲ್ಲಿ ಕೊಟ್ಟಿರುವಂತ ಮೆಟೀರಿಯಲ್ ಅಲ್ಲಿ ಇರ್ತದೆ ಆನ್ಸರ್, ಅದನ್ನ ನೀವು ಇಲ್ಲಿ ಬರೀತೀರಾ. ಓಕೆ, ಸೊ 4 to 6 ಪಾಯಿಂಟ್ಸ್ ನಿಮಗೆ ಇಲ್ಲಿ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಇಟ್ ಈಸ್ ಮಸ್ಟ್ ಕ್ವಶನ್. 6 ಲೇಬಲಿಂಗ್ ಮಾಡ್ತೀರಾ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್. ಓಕೆ, ದಟ್ ಇಸ್ ಡಯಾಗ್ರಾಮ್. ನೆಕ್ಸ್ಟ್ ಡಿಸ್ಕ್ರೈಬ್ ದ ರೋಲ್ ಆಫ್ ಮೈಕ್ರೋಬ್ಸ್ ಆಸ್ ಬಯೋಕಂಟ್ರೋಲ್ ಏಜೆಂಟ್ಸ್. ಬಯೋಕಂಟ್ರೋಲ್ ಏಜೆಂಟ್ಸ್ ಗೆ ಏನೇನು ಇದೆ, ಎಕ್ಸಾಂಪಲ್ಸ್ ಅಂದ್ರೆ ಇದಿಷ್ಟು ಇದೆ, ಇದನ್ನ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಬರೀತೀರಾ. ಬಿಟಿ ಕಾಟನ್ ಅಂದ್ರೆ ಇವಾಗಿನ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದು. ಇನ್ನೊಂದು ಬ್ಯಾಕ್ಟೀರಿಯೋ ವೈರಸ್ ಬಗ್ಗೆ ಹೇಳ್ತೀರಾ, ಅಂದ್ರೆ ಕಂಪ್ಲೀಟ್ ಆಗಿ ಇದು ಸ್ಪೆಸಿಫಿಕ್ ಪ್ಯಾಥೋಜನ್ ನ ಸಾಯಿಸ್ಲಿಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ ನೀವು ಬರೀತೀರಾ. ಇನ್ನೊಂದು ಟ್ರೈಕೋಡರ್ಮಾ ಅಂದ್ರೆ ಇದು ಫಂಗೈ ಇದೆ. ಸೊ ಫಂಗೈ ಏನ್ ಮಾಡುತ್ತೆ ಅಂದ್ರೆ ಇದು ಪ್ಲಾಂಟಿಗೆ ಹೆಲ್ಪ್ ಮಾಡುತ್ತೆ, ಯಾವುದಕ್ಕೆ, ಬೇರೆ ಪೆಸ್ಟ್ ಬಂದು ಅಟ್ಯಾಕ್ ಮಾಡದೇ ಇರೋ ತರ ಈ ಫಂಗೈ ರೂಟ್ಸ್ ಅಲ್ಲಿ ಇರುತ್ತೆ, ಇದು ನೋಡ್ಕೊಳ್ಳುತ್ತೆ. ಓಕೆ, ದಟ್ ಇಸ್ ಫ್ರೀ ಲಿವಿಂಗ್ ಫಂಗೈ ಇದು. ಸೊ ಇದ್ರ ಬಗ್ಗೆ ನೀವು ಇಲ್ಲಿ ಇನ್ಫಾರ್ಮೇಶನ್ ಎಕ್ಸ್ಪ್ಲೇನ್ ಮಾಡಿ ಬರೀತೀರಾ. ಓಕೆ, ನೆಕ್ಸ್ಟ್ ವಾಟ್ ಇಸ್ ಬಯೋಪೈರಸಿ. ಬಯೋಪೈರಸಿ ಅಂದ್ರೆ ಏನು, ಡೆಫಿನೇಷನ್ ಗೊತ್ತಿರೋದೇ ಇದೆ, ಡೆಫಿನೇಷನ್ ಬರೀತೀರಾ. ಎಕ್ಸ್ಪ್ಲೇನ್ ಇಟ್ ವಿತ್ ರೆಫರೆನ್ಸ್ ಟು ಬಾಸುಮತಿ ರೈಸ್. ಬಾಸುಮತಿ ರೈಸ್ ಬಗ್ಗೆ ಏನಂತ ಬರೀತೀರಾ, ಪೇಟೆಂಟ್ ತಗೊಂಡಿರೋದು, US ಇಂದು ನ್ಯೂ ವೆರೈಟಿ ಅಂತಂದೇಳಿ ಅವರು ಯಾವ ರೀತಿ ಇಲ್ಲಿನ ವೆರೈಟಿ ತಗೊಂಡ್ಬಿಟ್ಟು ನೇಮ್ ಮಾಡಿದ್ರು, ಆಮೇಲೆ ಯಾವ ರೀತಿ ಪೇಟೆಂಟ್ ತಗೊಂಡಿದ್ರು, ಅದನ್ನ ಎಕ್ಸ್ಪ್ಲೇನ್ ಮಾಡಿ ಬರೀತೀರಾ. ಎಕೋಲಜಿಕಲ್ ಪಿರಮಿಡ್ಸ್, ಇದು ನಾನು ಹೇಳಿದೆ, ಪಿರಮಿಡ್ಸ್ ಅಲ್ಲಿ ಎಕೋಲಜಿ ಲೆಸನ್ ಇಂದ 3 ಮಾರ್ಕ್ಸ್ ಕ್ವೆಶನ್ ಫಿಕ್ಸ್ ಬಂದೇ ಬರುತ್ತೆ. ಅದ್ರಲ್ಲೂ ಯಾವುದು ಅಂತ ಅಂದ್ರೆ ಪಿರಮಿಡ್ ಆಫ್ ನಂಬರ್, ಮಾಸ್ ಮತ್ತೆ ಎನರ್ಜಿ, ಅಥವಾ ಯಾಕೆ ಪಿರಮಿಡ್ ಇನ್ವರ್ಟೆಡ್ ಇದೆ ಅಂತ ಕೇಳ್ತಾರೆ. ದಟ್ ಈಸ್ ಯಾಕೆ ಪಿರಮಿಡ್ ಯಾವಾಗಲೂ ಅಪ್ರೈಟ್ ಇರುತ್ತೆ, ಇನ್ವರ್ಟೆಡ್ ಇರಲ್ಲ ಎನರ್ಜಿದು ಅಂತ ಕೇಳ್ತಾರೆ. ಇನ್ನೊಂದು ಲಿಮಿಟೇಷನ್ಸ್ ಕೇಳ್ತಾರೆ. ಓಕೆ, ಬಿಟ್ರೆ ಅದರಲ್ಲಿ ಬರುವಂತದ್ದು ಇನ್ನೊಂದು ಕಾನ್ಸೆಪ್ಟ್ ಇದೆಲ್ಲ, ಯಾವುದು ಎಕಾಲಜಿಯಲ್ಲಿ ಡಿಕಂಪೋಸಿಷನ್ ಕಾನ್ಸೆಪ್ಟ್, ಅದ್ರ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ನೀವು ನಾನು ಇಲ್ಲಿ ಆನ್ಸರ್ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ 3 ಮೇಜರ್ ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸ್. ಏನೇನು ಅಂತ ಅಂದ್ರೆ 4 ಇದೆಯಲ್ಲ ಎವಿಲ್ ಕ್ವಾಡ್ರಾಟ್ ಇಂದು, ಅದರಲ್ಲಿ ಯಾವ್ದಾದ್ರು 3ನ ನೀವು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು. ಓವರ್ ಎಕ್ಸ್ಪ್ಲಾಯ್ಟೇಷನ್, ಆಮೇಲೆ ಏಲಿಯನ್ ಸ್ಪೀಶೀಸ್ ಇನ್ವಾಷನ್, ಕೋ ಎಕ್ಸ್ಟೆನ್ಷನ್, ಹ್ಯಾಬಿಟೇಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಷನ್, ಇವಿಷ್ಟರಲ್ಲಿ ಯಾವ್ದಾದ್ರು 3ನ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ವಿತ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೇನ್ ಮಾಡಿ, ಸರಿನಾ. ನೆಕ್ಸ್ಟ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಸೆಕ್ಷನಲ್ ವ್ಯೂ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇಲ್ಲಿ ನೀವು 10 ಲೇಬಲಿಂಗ್ ಮಾಡಬೇಕು. ನೋಡಿ, ಇದಿಷ್ಟು ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸಿದ್ನಲ್ಲ, ಒಂದ್ 4 ಮಾಡಿಸಿದ್ನಲ್ಲ, ಬೇರೆ ಬೇರೆ ಪ್ರಿಪರೇಟರಿ ಇದು, ಎಲ್ಲಾದ್ರಲ್ಲೂ ಐದರ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆರ್ ಮ್ಯಾಮರಿ ಗ್ಲ್ಯಾಂಡ್, ಈ 3ರಲ್ಲೇನೆ ಬಂದಿದೆ ಕ್ವೆಶನ್. ಓಕೆ, ನೆಕ್ಸ್ಟ್ ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟ್ ದ ಇನ್ಹೆರಿಟೆನ್ಸ್ ಆಫ್ 2 genes ವಿತ್ ರೆಸ್ಪೆಕ್ಟ್ ಟು ಸೀಡ್ ಶೇಪ್ ಅಂಡ್ ಸೀಡ್ ಕಲರ್. ಇನ್ಹೆರಿಟೆನ್ಸ್ ಆಫ್ 2 genes, ಯಾರು ನನ್ನ ವಿಡಿಯೋ ನೋಡಿದಿರ, ಇಂಪಾರ್ಟೆಂಟ್ ಕ್ವೆಶನ್ ವಿಡಿಯೋ, ನಾನು ಅದರಲ್ಲಿ ಟ್ರಿಕ್ಸ್ ಕೂಡ ಹೇಳಿದ್ದೆ, ಯಾವ ಕ್ವಶನ್ ನ ಯಾವ ರೀತಿ ಕೇಳ್ತಾರೆ ಅಂತ. ಸೊ ಇದನ್ನ ನಾನು ಹೇಳಿದ್ದೆ, 2 gene ಇನ್ಹೆರಿಟೆನ್ಸ್ ಅಂತ ಕೇಳ್ತಾರೆ, ಅವಾಗ ನೀವ್ ಏನ್ ಬರಿಬೇಕು ಅಂತಂದೇಳಿ ಡೈ ಹೈಬ್ರಿಡ್ ಕ್ರಾಸ್ ಬರಿಬೇಕು ಅಂತ. ಬಟ್ ಇಲ್ಲಿ ಅವರೇನೆ ಹೇಳಿದ್ದಾರೆ ಏನಂತ, ಸೀಡ್ ಕಲರ್ ಮತ್ತೆ ಸೀಡ್ ಶೇಪ್ ಅಂತ ಹೇಳ್ತಾರೆ, ನೀವು ಈಸಿಯಾಗಿ ಇಲ್ಲಿ ಬರೀತೀರಾ. ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ, ಫಿನೋಟೈಪ್ ಮತ್ತೆ ಜಿನೋಟೈಪ್ ರೇಷಿಯೋ ಬರೀತಿರಲ್ಲ. ಸಪೋಸ್ ಈಗ ಫಿನೋಟೈಪ್ ರೇಷಿಯೋ ಏನಂತ ಬರೀತೀರಾ, 9:3:3:1 ಅಂತ ಬರೀತೀರಾ. ಬಟ್ ಇದಿಷ್ಟೇ ಫಿನೋಟೈಪ್ ರೇಷಿಯೋ ಆಗೋದಿಲ್ಲ. ಫಿನೋಟೈಪ್ ರೇಷಿಯೋ ಅಂತಂದ್ರೆ ಏನಂತ ಬರಿಬೇಕು ನೀವು ಇಲ್ಲಿ ಅಂದ್ರೆ, ರೌಂಡ್ ಎಲ್ಲೋ ವರ್ಡ್ಸ್ ಅಲ್ಲಿ ಬರೀತೀರಾ, ರೌಂಡ್ ಎಲ್ಲೋ, ನೆಕ್ಸ್ಟ್ ವ್ರಿಂಕಲ್ ಗ್ರೀನ್, ಸಾರಿ ಇದು ವ್ರಿಂಕಲ್ ಗ್ರೀನ್, ನೆಕ್ಸ್ಟ್ ರೌಂಡ್ ಗ್ರೀನ್, ನೆಕ್ಸ್ಟ್ ವ್ರಿಂಕಲ್ ಯೆಲ್ಲೋ. ಓಕೆ, ಇದೇನು ಅಂತಂದೇಳಿ ಬರೀತೀರಾ ನೀವು. ಓಕೆ, ಹಂಗ್ ಬರಿಬೇಕು. ಫಿನೋಟೈಪ್ ಅಂತಂದ್ರೆ ವರ್ಡ್ಸ್ ಅಲ್ಲಿ ಬರೆದ್ಮೇಲೆ ಆಮೇಲೆ ರೇಷಿಯೋ ಬರೀತೀರಾ. ಓಕೆನಾ. ಸೊ ಇಲ್ಲಿ ಜಿನೋಟೈಪಿಕ್ ರೇಷಿಯೋ ಅಂದ್ರೆ ನೀವು ಡೈರೆಕ್ಟ್ ಆಗಿ ಬರಿಬಹುದು, ಯಾವ್ದದು 1:2:1, 2:4:2, ಆಮೇಲೆ 1:2:1. ಓಕೆ, ಸೊ ದಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಒನ್. ನೆಕ್ಸ್ಟ್ ಲೀಸ್ಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್. ಇದನ್ನು ಅಷ್ಟೇ ಬಹಳ ಇಂಪಾರ್ಟೆಂಟ್ ಆಗಿರೋದು. ಒಂದು ಕ್ವಶನ್ ಪೇಪರ್ ಅಲ್ಲಿ ಈ ಕ್ವಶನ್ ರಿಪೀಟ್ ಆಗಿತ್ತು ಆಲ್ರೆಡಿ. ಸೊ ಮತ್ತೆ ಇದು ಇಲ್ಲಿ ಈ ಪೇಪರ್ ಅಲ್ಲಿ ಕೂಡ ಕೇಳಿದ್ದಾರೆ, ಇದನ್ನು ನೀವು ಈಸಿಯಾಗಿ ಬರೀತೀರಾ. ಮೊಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ ಇನ ಕಂಪ್ಲೀಟ್ 8 ಪಾರ್ಟ್ಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದು ನಿಮಗೆ ನೀಟ್ ಮತ್ತೆ KCET ಕೂಡ ಹೆಲ್ಪ್ ಆಗುತ್ತೆ. ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ, ಅದನ್ನ ಬೇಕಿದ್ರೆ ನೀವು ಆಮೇಲೆ ನೋಡ್ಬೋದು. ನೆಕ್ಸ್ಟ್ ಮೆಸಲ್ಸನ್ ಅಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಅಂತ ಕೇಳಿದ್ದಾರೆ. ಒಂದೇ ಲೆಸನ್ ಇಂದ 2 ಕ್ವಶನ್ ಕೇಳಿದ್ದಾರೆ ಇಲ್ಲಿ.
experimental proof of semi-conservative DNA replication. ಸೊ ಮೆಸಲ್ಸನ್ ಅಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ನ ನೀವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಸೊ ಇದನ್ನು ಕೂಡ ಸಪರೇಟ್ ವಿಡಿಯೋನೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಲೆಸನ್ ವಿಡಿಯೋ ಜೊತೆಗೆ ಸಪರೇಟ್ ಆಗಿ ಬರೀ ಮೆಸಲ್ಸನ್ ಅಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಅಂತಾನೆ ವಿಡಿಯೋ ನಿಮಗೆ ಸಿಗುತ್ತೆ, ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 3 ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಮೆಷರ್ಸ್ ಆಫ್ ಡ್ರಗ್ ಅಂಡ್ ಆಲ್ಕೋಹಾಲ್ ಅಬ್ಯೂಸ್. ಇದನ್ನು ಕೂಡ ನೀವು ಈಸಿಯಾಗಿ ಬರೀತೀರಾ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಬೆಂಗಿನ್ ಮತ್ತೆ ಮ್ಯಾಲಿಗ್ನೆಂಟ್ ಟ್ಯೂಮರ್. ಸೊ ಇದು ಇಲ್ಲಿ ಡಿಫ್ರೆನ್ಸಸ್ ಇದೆ, ನಾನು ಮೆನ್ಷನ್ ಮಾಡಿದೀನಿ. ಇದನ್ನು ಅಷ್ಟೇ, ನಿಮಗೆ ಯಾವ್ದಾದ್ರು ಮೆಟೀರಿಯಲ್ ಅಲ್ಲಿ ಬೇರೆ ತರ ಆನ್ಸರ್ ಇದ್ರೆ ಅದನ್ನ ನೀವು ಬರೀಬಹುದು. ನಾನು ನಿಮಗೆ ಏನು ಪಾಯಿಂಟ್ಸ್ ಇರಬೇಕು ಅಂತ ಹೇಳಿ ಗೊತ್ತಿರ್ಲಿಕ್ಕೆ ಇಲ್ಲಿ ಬರ್ದಿದ್ದೀನಿ, ನೀವು ಇದನ್ನ ರೆಫರ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ ಈಸಿಯಾಗಿ ಕ್ವಶನ್ ಏನು ಅಂತ ಅಂದ್ರೆ ಈ ಲೆಸನ್ ಇಂದು ಡಿಸೀಸ್ ನೇಮ್ ಹೇಳ್ಬೇಕು, ಆರ್ಗಾನಿಸಮ್ ನೇಮ್ ಕೊಟ್ಟಿದ್ದಾರೆ, ಡಿಸೀಸ್ ನೇಮ್ ಹೇಳ್ಬೇಕು. ಇದು ಈಸಿ. ಕೆಲವೊಂದ್ಸರಿ ಅವರೇ ಡಿಸೀಸ್ ನೇಮ್ ಕೊಟ್ಬಿಟ್ಟು ಆರ್ಗಾನಿಸಮ್ ನೇಮ್ ಹೇಳ್ರಿ ಅಂತ ಹೇಳ್ತಾರಲ್ಲ, ಅವಾಗ ನೀವು ಕಂಪ್ಲೀಟ್ ಆಗಿ ವಿತ್ ಸ್ಪೆಲ್ಲಿಂಗ್ ವಿತ್ ಸೈಂಟಿಫಿಕ್ ನೇಮ್ ಕರೆಕ್ಟ್ ಆಗಿ ಬರಿಬೇಕಾಗತ್ತೆ. ಓಕೆ, ಸೊ ಇದು ನೀವು ಈಸಿಯಾಗಿ ಬರೀತೀರಾ. ಬ್ರಾಂಕೋಫ್ಟಿ ಬರೀತೀರಾ, ಎಂಟಮೀಬಾ ಹಿಸ್ಟೋಲೈಟಿಕಾ, ದಟ್ ಈಸ್ ಯಾವುದು ಅಮಿಬಿಕ್ ಡಿಸೆಂಟ್ರಿ, ಆಸ್ಕರಿಸ್ ಉಂಬ್ರಿಕಾಯ್ಡಿಸ್, ಆಸ್ಕಾರಿಯಾಸಿಸ್, ಹಿಮೋಫಿಲಿಯಾ ಇನ್ಫ್ಲುಯೆನ್ಸಾ, ನಿಮೋನಿಯಾ, ಟ್ರೈಕೋಫೈಟಾನ್ ರೂಬ್ರಮ್, ದಟ್ ಈಸ್ ರಿಂಗ್ ವಾರ್ಮ್. ಓಕೆ, ಇದನ್ನೆಲ್ಲ ನೀವು ಬರೀತೀರಾ. ನೆಕ್ಸ್ಟ್ ರೈಟ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ RDNA ಟೆಕ್ನಾಲಜಿ. RDNA ಟೆಕ್ನಾಲಜಿನ ಡಯಾಗ್ರಾಮ್ ಏನಿದೆ NCERT ಅಲ್ಲಿ ಅದನ್ನ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮೈಕ್ರೋಸ್ಪೋರೋಜೆನೆಸಿಸ್ ಅಂಡ್ ಮೆಗಾಸ್ಪೋರೋಜೆನೆಸಿಸ್. ನಾನು ಹೇಳಿದ್ದೆ ಮೈಕ್ರೋಸ್ಪೋರೋಜೆನೆಸಿಸ್ ಮೆಗಾಸ್ಪೋರೋಜೆನೆಸಿಸ್ ಸಪರೇಟ್ ಮಾಡಿ ಕ್ವೆಶನ್ ಕೇಳ್ತಾರೆ 3 ಮಾರ್ಕ್ಸ್ ಇಂದು ಅಂತ ಹೇಳಿ 3 ಮಾರ್ಕ್ಸ್ ಅಲ್ಲಿ ಅವಾಗ ಕೇಳ್ತಾ ಇದ್ರು. ಬಟ್ ಇವಾಗ ಇಲ್ಲಿ ಏನ್ ಮಾಡಿದ್ದಾರೆ 5 ಮಾರ್ಕ್ಸ್ ಅಲ್ಲಿ ಅಂತಂದ್ರೆ ಡಿಫ್ರೆನ್ಶಿಯೇಟ್ ಮಾಡಕ್ ಹೇಳಿದ್ರು. ಓಕೆ, ಸೊ ನೀವು ಡಿಫ್ರೆನ್ಶಿಯೇಟ್ ಅಂತ ಕೇಳಿದ್ರೆ ಯಾವ ರೀತಿ ಅಂತಂದ್ರೆ ನಾನು ಆಗ್ಲೇ ತೋರಿಸಿದ್ನಲ್ಲ ಆ ತರ ಈ ತರ ಸಪರೇಟ್ ಆಗಿ ಕಾಲಮ್ ಹಾಕ್ಬಿಟ್ಟು ಬರೀರಿ. ಪ್ಯಾರಾಗ್ರಾಫ್ ಅಲ್ಲಿ ಬರಿತಾ ಹೋಗ್ಬೇಡ್ರಿ, ಈ ತರ ಸಪರೇಟ್ ಪಾಯಿಂಟ್ಸ್ ಮಾಡಿ ನೀವು ಬರಿತಾ ಬನ್ನಿ. ಓಕೆ, ಮೈಕ್ರೋಸ್ಪೋರೋಜೆನೆಸಿಸ್ ಮೆಗಾಸ್ಪೋರೋಜೆನೆಸಿಸ್. ನೆಕ್ಸ್ಟ್ ವಿಚ್ ಟೈಪ್ ಆಫ್ ಸೆಲ್ ಡಿವಿಷನ್ ಅಕರ್ಸ್ ಡ್ಯೂರಿಂಗ್ ದೀಸ್ ಇವೆಂಟ್ಸ್. ಏನಾಗುತ್ತೆ ಇದರಲ್ಲಿ ಅಂದ್ರೆ ಮಿಯೋಸಿಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೇಮ್ ದ ಸ್ಟ್ರಕ್ಚರ್ಸ್ ಫಾರ್ಮ್ಡ್ ಅಟ್ ದ ಎಂಡ್ ಆಫ್ ದ 2 events. ಮೈಕ್ರೋಸ್ಪೋರೋಜೆನೆಸಿಸ್ ಅಲ್ಲಿ ಮೈಕ್ರೋಸ್ಪೋರ್ಸ್ ಫಾರ್ಮೇಶನ್ ಆಗುತ್ತೆ, ಅದು ನೆಕ್ಸ್ಟ್ ಏನಾಗುತ್ತೆ ಪೋಲಲ್ ಗ್ರೇನ್ ಆಗಿ ಡೆವಲಪ್ ಆಗುತ್ತೆ. ಮೆಗಾಸ್ಪೋರೋಜೆನೆಸಿಸ್ ಅಲ್ಲಿ ಮೆಗಾಸ್ಪೋರ್ ಫಾರ್ಮೇಶನ್ ಆಗುತ್ತೆ, ಒಂದು ಫಂಕ್ಷನಲ್ ಮೆಗಾಸ್ಪೋರ್ ನೆಕ್ಸ್ಟ್ ಎಂಬ್ರಿಯೋ ಸ್ಯಾಕ್ ಆಗಿ ಫಾರ್ಮೇಶನ್ ಆಗುತ್ತೆ ಅಂತ ಬರೀತೀರಾ. ಇಲ್ಲಿ ನಾನು ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಫ್ಯೂ ಆಟೋಸೋಮ್ ಲಿಂಕ್ಡ್ ರಿಸೆಸ್. ಇದೆಲ್ಲ ಈ ಕ್ವೆಶನ್ ಏನು ಅಂತಂದ್ರೆ ಮಾಡೆಲ್ ಪೇಪರ್ ಇಂದ ಕಾಪಿ ಮಾಡಿರೋ ಅಂತದ್ದು, ಅಂದ್ರೆ ಮಾಡೆಲ್ ಪೇಪರ್ ಇಂದ ತಗೊಂಡಿರುವಂತ ಸೇಮ್ ಕ್ವೆಶನ್. ದಟ್ ಈಸ್ ಯಾವ್ದಾವ್ದು ಅಂತಂದ್ರೆ ಸಿಕಲ್ ಸೆಲ್ ಅನೆಮಿಯಾ ಮತ್ತೆ ಥ್ಯಾಲಸೀಮಿಯಾ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ನೆಕ್ಸ್ಟ್ ಮ್ಯೂಚುವಲಿಸಮ್ ಈಸ್ ಅ ಮೆಥಡ್ ಆಫ್ ಪಾಪ್ಯುಲೇಷನ್ ಇಂಟರಾಕ್ಷನ್, ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ಸ್. ಮ್ಯೂಚುವಲಿಸಮ್ ಅಂದ್ರೆ ಏನು ಬರೀತೀರಾ, ವಿತ್ ಎಕ್ಸಾಂಪಲ್ಸ್ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಆಯ್ತು. ಇದಿಷ್ಟು ಎಕ್ಸಾಂಪಲ್ಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ರೆ ಮುಗೀತು. ಒಂದು ಲೈಕನ್ಸ್ ಬಗ್ಗೆ ಬರೀರಿ, ಮೈಕೋರೈಸಾ ಫಂಗೈ ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಒಂದಕ್ಕೊಂದು ಯಾವ ರೀತಿ ಹೆಲ್ಪ್ ಇರುತ್ತೆ, ಅಂದ್ರೆ ಪ್ಲಾಂಟ್ ಮತ್ತೆ ಫಂಗೈ ಅಸೋಸಿಯೇಷನ್ ಹೆಂಗಿರುತ್ತೆ, ಪಾಲಿನೇಷನ್ ಅಂತ ಅಂದ್ರೆ ಪಾಲಿನೇಟರ್ಸ್ ಮತ್ತೆ ಪ್ಲಾಂಟ್ಸ್ ಇನ ಅಸೋಸಿಯೇಷನ್ ಹೆಂಗಿರುತ್ತೆ, ಫಿಗ್ ಟ್ರೀ ಕಂಪ್ಲೀಟ್ ಆಗಿ ವಾಸ್ಪ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿರುತ್ತೆ ಪಾಲಿನೇಷನ್ಗೆ. ಸೊ ಇದಿಷ್ಟು ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ಫೈನ್, ಸೊ ಇಲ್ಲಿಗೆ ಮುಗೀತು. ಟೋಟಲ್ ಓವರ್ ಆಲ್ ಹೇಳಬೇಕು ಅಂತಂದ್ರೆ ಈ ಲೆಸನ್ ಅಲ್ಲಿ ಡಯಾಗ್ರಾಮ್ ಬೇಸ್ಡ್ ಈ ಪೇಪರ್ ಅಲ್ಲಿ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಅಷ್ಟೊಂದು ಇರ್ಲಿಲ್ಲ. ಮಾಡರೇಟ್ ಲೆವೆಲ್ ಕ್ವೆಶನ್ ಪೇಪರ್ ಇದೆ. ಈ ರೀತಿ ನೀವು ನಿಮಗೆ ಮೇನ್ ಎಕ್ಸಾಮ್ ಅಲ್ಲಿ ಬಂದ್ರೆ ಆರಾಮಾಗಿ ನೀವು 65+ ಸ್ಕೋರ್ ಮಾಡಬಹುದು. ರೈಟ್, ಸೊ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಯಾರು ಲೈಕ್ ಮಾಡಿಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಡೋಂಟ್ ಫರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕನ್. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಚೆನ್ನಾಗಿ ಓದ್ಕೊಳ್ಳಿ, ಇದೇ ರೀತಿ ವಿಡಿಯೋಸ್ ನೋಡ್ತಾ ಇರಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.